ನೋಡಿ ಕ್ವಶನ್ನು, ಸರ್ಟೈನ್ ಟ್ಯೂಬ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಕಂಪನಿ ಹ್ಯಾವ್ ಮೀನ್ ಲೈಫ್ ಆಫ್ 800 hours, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 60 hours. ಇಲ್ಲಿ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ, ಒಂದು ಕಂಪ್ನಿ ಇದೆ, ಅಂದರೆ ಟ್ಯೂಬ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಅದ್ರದ್ದು ಮೀನ್ ಲೈಫ್ 800 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 60, ಅಂದರೆ 800 ± 60 ಹವರ್ಸಲ್ಲಿ ಅದು ಏನಾಗುತ್ತೆ, ವಿಸ್ಟ್ಯಾಂಡ್ ಆಗುತ್ತೆ ಅಂತ. ಅಂದರೆ ಅದ್ರದ್ದು ಲೈಫು ಆ ಥರ ಇರುತ್ತೆ. 800ಇಂದ 60 ಕಡಿಮೆ ಅಥವಾ 60 ಜಾಸ್ತಿ ಆ ಥರ. ಇಲ್ಲಿ ಯೂಸಿಂಗ್ ಸೆಂಟ್ರಲ್ ಲಿಮಿಟ್ ಥಿಯರಮ್. ಸೆಂಟ್ರಲ್ ಲಿಮಿಟ್ ಥಿಯರಮ್ ಅಂದರೆ ಏನು, ಎಕ್ಸ್ ಬಾರ್ ಇದೆಯಲ್ಲ, ಇದು ಮೀನು, ಸ್ಯಾಂಪಲ್ ಮೀನು ಫಾಲೋಸ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಬೈ √n, ಇದನ್ನ ಫಾಲೋ ಮಾಡುತ್ತೆ ಅಂತ ಸೆಂಟ್ರಲ್ ಲಿಮಿಟ್ ಥಿಯರಮ್. ಇಲ್ಲಿ ಫೈಂಡ್ ದ ಪ್ರಾಬಿಲಿಟಿ ದಟ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 16, ಇಲ್ಲಿ N16 ಕೊಟ್ಟವ್ರೆ. ಅವ್ರೇನು ಕೇಳ್ತಾ ಇದ್ದಾರೆ, ಮೀನ್ ಲೈಫ್ ಆಫ್ ಸ್ಯಾಂಪಲ್ ಎಕ್ಸ್ ಬಾರ್ ಬಿಟ್ವೀನ್ 790 to 810 ಅವರ್ಸು ಇರಬೇಕು ಅಂದರೆ ಎಷ್ಟು ಪ್ರಾಬಬಿಲಿಟಿ ಇರುತ್ತೆ ಅಂತ. 790 to 810, ಲೆಸ್ ದೆನ್ 785 ಅವರ್ಸು ಎಕ್ಸ್ ಬಾರ್ ಎಷ್ಟು ಪ್ರಾಬಬಿಲಿಟಿ ಎಷ್ಟು ಅಂತ ಅದಿರೋಕ್ಕೆ, ಮೋರ್ ದ್ಯಾನ್ 820 ಅವರ್ಸ್ ಇರೋಕ್ಕೆ ಎಷ್ಟು ಪ್ರಾಬಬಿಲಿಟಿ ಅದು ಇರೋಕ್ಕೆ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ಜಾಸ್ತಿ ತಲೆಗೆಡ್ಸ್ಕೋಬೇಡಿ. ಇಲ್ಲಿ ಪ್ರಾಬಬಿಲಿಟಿ ಕ್ವಶನ್ ಕೇಳಿದ್ದಾರೆ. ನೀವೇನು ಮಾಡಬೇಕು, ಫಸ್ಟು ಗಿವನ್ ಡೇಟಲ್ಲಿ ಏನು ಕೊಟ್ಟಿದ್ದಾರೆ ಅದು ಬರ್ಕೊಬಿಡಿ. ಏನು ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಮೀನ್ ಕೊಟ್ಟಿದ್ದಾರೆ, ಮ್ಯೂ ಎಷ್ಟು 800, ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ 60, ಆಮೇಲೆ ಸ್ಯಾಂಪಲ್ ಸೈಜು N16 ಕೊಟ್ಟವ್ರೆ. ಇಲ್ಲಿ ಕ್ವಶನ್ ಈಗ ಏನು ಮಾಡಬೇಕಂದ್ರೆ, ನೀವು ಫಾರ್ಮುಲಾ Z = X ಬಾರ್ ಮೈನಸ್ ಸೆಂಟ್ರಲ್ ಲಿಮಿಟ್ ಥಿಯರಮ್ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾ ಯೂಸ್ ಮಾಡಬೇಕು. Z = X ಬಾರ್ ಮೈನಸ್ ಮ್ಯೂ ಬೈ Z = X ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ √n. ಜ್ಞಾಪಕ ಇಟ್ಕೊಳ್ಳಿ, ಮಾಡ್ಯೂಲ್ 4ಅಲ್ಲಿ ಯಾವುದೇ ಪ್ರಾಬಬಿಲಿಟಿದು ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ. ಗೊತ್ತಾಗ್ತಿದೆಯಲ್ವಾ? Z = X ಬಾರ್ ಮೈನಸ್ ಮ್ಯೂ ಎಷ್ಟು ಬರ್ಕೊಬಿಡಿ 800, ಸಿಗ್ಮಾ ಎಷ್ಟು 60 ಡಿವೈಡ್ ಬೈ √n. √n ಅಂದರೆ √16. ಫಸ್ಟ್ ಇದನ್ನ ಮಾತ್ರ ಮಾಡ್ಕೊಳ್ಳಿ, 60/√16. ಮಾಡೋದು ಯಾವ ಥರ ನೋಡಿ, 60 ಕ್ಲಿಯರ್ ಮಾಡ್ಕೊಬಿಡೋಣ. ಶಿಫ್ಟು 9 3 = 60/√16, 15 ಬರುತ್ತೆ. ಇದು ಎಷ್ಟು ಬಂತು? Z = X ಬಾರ್ ಮೈನಸ್ 800 ಡಿವೈಡೆಡ್ ಬೈ 15. ಅರ್ಥ ಆಗ್ತಿದೆಯಲ್ವಾ? ಇದಾದಮೇಲೆ ಏನು ಮಾಡಿ, ಈಗ ನೋಡಿ ಎಕ್ಸ್ ಬಾರ್ ವ್ಯಾಲ್ಯೂಸ್ ಏನೇನಿದೆ ನೋಡಿ, ಬಿಟ್ವೀನ್ 790 to 810 ಇದೆ. ನೀವೇನು ಮಾಡಬೇಕು, ಇಫ್ ಎಕ್ಸ್ ಬಾರ್ ಈಸ್ 790 ಇದ್ದರೆ ಎಕ್ಸ್ ಬಾರು Z ಏನು ಫೈಂಡ್ ಮಾಡ್ಕೋಬೇಕು. ಇಫ್ ಎಕ್ಸ್ ಬಾರ್ ಈಸ್ 790 Z, ಇಲ್ಲೇನು ಮಾಡಿ 790 - 800/15 ನೋಡಿರಿ. 790 - 800 ಡಿವೈಡ್ ಬೈ 15 ನೋಡಿರಿ, ಎಷ್ಟು ಬರುತ್ತೆ? -0.67. Z = -0.67. ನೆಕ್ಸ್ಟು ಇಫ್ ಎಕ್ಸ್ ಬಾರ್ ಬಂದು 790 ಇದೆಯಲ್ವಾ, ನೆಕ್ಸ್ಟು 810ಗೆ ಮಾಡಿ ಇಟ್ಕೊಳ್ಳಿ. ಇಫ್ ಎಕ್ಸ್ ಬಾರ್ ಈಸ್ 810, Z ಏನು ನೋಡ್ಕೊಳ್ಳಿ. ಇಲ್ಲಿ 810 ಹಾಕೋಣ. ಅಲ್ಲಿ 0.67. Z = 0.67. ನೆಕ್ಸ್ಟು ಇಫ್ ಎಕ್ಸ್ ಬಾರ್ 810 ಆದಮೇಲೆ ನೋಡಿ 810 ಆಯಿತು, 790 ಆಯಿತು, 785, ಆಮೇಲೆ 820. ಇಫ್ ಎಕ್ಸ್ ಬಾರ್ ಈಸ್ 785, ಇಲ್ಲಿ 785 ಹಾಕಿ. -1 ಬರುತ್ತೆ. Z ಈಸ್ -1. ನೆಕ್ಸ್ಟ್ ಇಫ್ ಎಕ್ಸ್ ಬಾರ್ ಈಸ್ 820, ನೆಕ್ಸ್ಟ್ ಏನು ಮಾಡಬೇಕು, 820 ಮಾಡಬೇಕು ಎಕ್ಸ್ ಬಾರ್. 820.
ಎಷ್ಟು ಬರುತ್ತೆ? 1.33 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಲ್ಲ ಬರ್ಕೋಬಿಡಿ ಇದನ್ನ. $785 ಆದಮೇಲೆ 820ಗೆ ಝೆಡ್ ವ್ಯಾಲ್ಯೂ 1.33. ಈಗ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗಿ ಆನ್ಸರ್ಸು. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಪಿ ಆಫ್ ಫಸ್ಟ್ ಒನ್ ಎಕ್ಸ್ ಬಾರ್ ಬಿಟ್ವೀನ್ 790 to 810. ಇಲ್ಲಿ ಎಕ್ಸ್ ಬಾರ್ ಬದಲು ಝೆಡ್ ಹಾಕ್ಕೋಬೇಕು. 790 ಬದಲು -0.67, ಎಕ್ಸ್ ಬಾರ್ ಬದಲು ಝೆಡ್ಡು, 810 ಬದಲು 0.67. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಈ ಫಾರ್ಮುಲಾ ಯೂಸ್ ಮಾಡಿ. ಪಿ ಆಫ್ -a to a ಝೆಡ್ ಇದ್ದರೆ ಫೈ ಆಫ್ ಎ ಪ್ಲಸ್ ಫೈ ಆಫ್ ಎ, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಂದರೆ ಈಗ ಈ ಥರ ಕರ್ವ್ ಇರುತ್ತೆ ಅಂದ್ಕೊಳ್ಳಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್. ಇದು Z0, ಝೆಡ್ ವ್ಯಾಲ್ಯೂ 0 ಇರುತ್ತೆ. ಇಲ್ಲಿ -a ಇರುತ್ತೆ, ಇಲ್ಲಿ +a ಇರುತ್ತೆ. ನೋಡಿ, -a to 0ಗೆ ಫೈ ಆಫ್ ಎ, ಫೈ ಆಫ್ -a ಅಂದರೂ ಒಂದೇ, ಫೈ ಆಫ್ ಎ ಅಂದರೂ ಒಂದೇ. ಇಲ್ಲೂ ಫೈ ಆಫ್ ಎ, ಎರಡು ಫೈ ಆಫ್ ಎ ಬರೀಬೇಕು. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದೇನು ಬರೀಬೇಕು? ಫೈ ಆಫ್ 0.6. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಎ ಅಂದರೆ 0.67, ಫೈ ಆಫ್ 0.67, ಫೈ ಆಫ್ 0.67 ಅಂದರೆ 2 ಫೈ ಆಫ್ 0.67. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ? ಎ ಆಫ್ 0.67 ಅಂತ ಕೊಟ್ಟಿದ್ದಾರೆ. ಇದನ್ನ 2 ಎ ಆಫ್ 0.67 ಬೇಕಾದರೆ ಬರ್ಕೊಳ್ಳಿ. 2 ಇಂಟು ಇಲ್ಲಿ 5 ಬದಲು ಎ ಯೂಸ್ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಅವರು ಡೇಟಲ್ಲಿ ನಿಮಗೆ ಎಲಿ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ಎ ಅಂದರೆ ಫಂಕ್ಷನ್ ಎನ 5 ಅಂದ್ಕೊಳ್ಳಿ ಅಷ್ಟೇ. ಇಲ್ಲಿ ಎ ಆಫ್ ಕೊಟ್ಟಿದ್ದಾರಲ್ಲ, ಇದನ್ನ ಎ ಆಫ್ ಎ ಪ್ಲಸ್ ಎ ಆಫ್ ಬಿ ಅಂತ ಎ ಆಫ್ ಎ. ಇದೇನಾಗುತ್ತೆ? ಎ ಆಫ್ 0.67 ಪ್ಲಸ್ ಎ ಆಫ್ 0.67, 2 ಟೈಮ್ಸ್ ಎ ಆಫ್ 0.67. ಎ ಆಫ್ 0.67 ಎಷ್ಟು ಆನ್ಸರು? 0.2486. ಇದೆಷ್ಟು ಬರುತ್ತೆ? (0.2 ಇಂಟು 0.2486) 0.4972. ಇಲ್ಲಿ ಏನಾದರೂ 0.67 ಆನ್ಸರ್ ಕೊಡಲಿಲ್ಲ ಅಂದರೆ ನೀವೇನು ಮಾಡಬೇಕು? ಕ್ಯಾಲ್ಸಿಲಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ನೋಡಿ, ಮೋಡು 3 ಸ್ಟಾರ್ಟು, ಅದರಲ್ಲಿ 1 ಎ ಸಿ ಶಿಫ್ಟು 1 5, ಅದರಲ್ಲಿ 2, ಅಲ್ಲಿ 0.67 ನೋಡಿರಿ. 0.2486, 0.67 ಅಲ್ವಾ? 0.2486 ಕರೆಕ್ಟ್ ಅಲ್ವಾ? ನೋಡಿ, ಆ ಥರ ನೀವು ವ್ಯಾಲ್ಯೂನ ತಗೋಬೋದು. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಬಂದು ಇದೇನು ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ಲ? ಬರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಬರೆದ್ರೆ ಇಲ್ಲಿ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಇದ್ರ ಕೆಳಗಡೆ ಬರೀರಿ. ಈಗ ಸೆಕೆಂಡು, ಪಿ ಆಫ್ ಲೆಸ್ ದ್ಯಾನ್ ಪಿ ಆಫ್ ಎ ಎಕ್ಸ್ ಬಾರ್ ಲೆಸ್ ದ್ಯಾನ್ 785 ಈಸ್ ಈಕ್ವಲ್ ಟು, ಇಲ್ಲಿ ಪಿ ಆಫ್ ಎಕ್ಸ್ ಬಾರ್ ಬದಲು ಝೆಡ್ ಬರ್ಕೊಳ್ಳಿ, ಲೆಸ್ ದ್ಯಾನ್ ಹಂಗೆ ಇಲ್ಲಿ 785 ಬದಲು -1. ನೋಡಿ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಲೆಸ್ ದ್ಯಾನ್ -a ಅಂದರೆ 0.5 ಮೈನಸ್ ಫೈ ಆಫ್ ಎ. ಈ ಫಾರ್ಮುಲಾ ಜ್ಞಾಪಕ ಇಟ್ಟು ಫಸ್ಟ್ ಏನು ಮಾಡಿ, ಇದೊಂದು ಫಾರ್ಮುಲಾ ಯೂಸ್ ಮಾಡಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ. ನೋಡಿ, ಲೆಸ್ ದ್ಯಾನ್ನ ಮೈನಸ್ ಎನ ಪ್ಲಸ್ ಎ ಬರೀಬೇಕು ಅಂದರೆ ಲೆಸ್ ದ್ಯಾನ್ ಇದ್ದರೆ ಗ್ರೇಟರ್ ದ್ಯಾನ್ ಬರೀಬೇಕು, ಗ್ರೇಟರ್ ದ್ಯಾನ್ ಇದ್ದರೆ ಲೆಸ್ ದ್ಯಾನ್ ಬರೀಬೇಕು. ಆಮೇಲೆ ಈಗ ನೋಡಿ, ಈ -1ನ +1 ಬರೀಬೇಕು ಅಂದರೆ ಈ ಲೆಸ್ ದ್ಯಾನ್ ಇದ್ದರೆ ಗ್ರೇಟರ್ ಬರೀರಿ ಅಷ್ಟೇ. ಈಗ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎಗೆ ಫಾರ್ಮುಲಾ ಬಂದು 0.5 ಮೈನಸ್ ಎ ಆಫ್ ಎ. ಇಲ್ಲಿ ಎ ಆಫ್ ಎ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ 5ಗೆ ಎ ಅಂತ ಡಿನೋಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಫಾರ್ಮುಲಾ ಏನು? 0.5 ಮೈನಸ್ ಎ ಆಫ್ ಎ ಅಂದ್ರೇನು 1 ಇದ್ದು. ಇಲ್ಲಿ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 0.5 ಮೈನಸ್ ಎ ಆಫ್ 1 ಆನ್ಸರ್ ಏನು? 0.3413. ಆಮೇಲೆ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ ಬಿಡಿ. ಈಗ ನೆಕ್ಸ್ಟು ಮೂರನೇದು, ಪಿ ಆಫ್ ಅಂದರೆ ಪ್ರಾಬಿಲಿಟಿ ಆಫ್ ಮೋರ್ ದ್ಯಾನ್ 820 hours. ನೋಡಿ, ಪಿ ಆಫ್ ಎಕ್ಸ್ ಬಾರ್
ಗ್ರೇಟರ್ ದ್ಯಾನ್ 820. ಇಲ್ಲಿ ಪಿ ಆಫ್ ಎಕ್ಸ್ ಬಾರ್ ಬದಲು ಝೆಡ್ ಹಾಕ್ಕೊಳ್ಳಿ. ಗ್ರೇಟರ್ ದ್ಯಾನ್ 820 ಬದಲು ಏನು ಹಾಕ್ಕೋತೀರಾ? 1.33. ನೋಡಿ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಫಾರ್ಮುಲಾ ಏನು? 0.5 ಮೈನಸ್ ಎ ಆಫ್ 1.33. 0.5 ಮೈನಸ್ ಎ ಆಫ್ 1.33 ಎಷ್ಟು? 0.4082. ಇದೆರಡನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ನೋಡಿ, ಈ 3 ಫಾರ್ಮುಲಾ ಇಲ್ಲಿ ಯೂಸ್ ಆಗುತ್ತೆ. ಒಂದು ಪಿ ಆಫ್ ಮೈನಸ್ ಎ ಟು ಎಗೆ ಫೈ ಆಫ್ ಎ ಪ್ಲಸ್ ಫೈ ಆಫ್ ಎ, ಫೈ ಬದಲು ಎ ಫಂಕ್ಷನ್ ಹಾಕ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಪಿ ಆಫ್ ಝೆಡ್ ಮೈನಸ್ ಎಗೆ ಪಿ ಆಫ್ ಝೆಡ್ ಮೈನಸ್ನ ಪ್ಲಸ್ ಬರೀಬೇಕು ಅಂದರೆ ಲೆಸ್ ದನ್ನ ಗ್ರೇಟರ್ ದ್ಯಾನ್. ಇನ್ನೊಂದು ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ 0.5 ಮೈನಸ್ ಎ ಆಫ್ ಎ. ಗೊತ್ತಾಗ್ತಿದೆಯಲ್ವಾ? ಈ 3 ಪ್ರಾಬ್ಲಮ್ ಗೊತ್ತಿದ್ರೆ ಈ ಪ್ರಾಬ್ಲಮ್ನ ಆರಾಮಾಗಿ ಮಾಡ್ಬೋದು, ಫಾರ್ಮುಲಾ ಗೊತ್ತಿದ್ರೆ. ಗೊತ್ತಾಗ್ತಿದೆಯಲ್ವಾ? ಈ ಕ್ಯಾಲ್ಸಿಲ್ ಮಾಡ್ಬಿಡೋಣ. 0.5 ಮೈನಸ್ 0.3413. 0.5 ಮೈನಸ್ 0.3413. 0.1587. ಇನ್ನೊಂದು ಒಂದು ಆನ್ಸರ್ 0.4972. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಆನ್ಸರು 0.1587. ಇನ್ನೊಂದು ಆನ್ಸರು 0.5 ಮೈನಸ್ 0.4082. 0.0918 ಅಷ್ಟೇ ಆನ್ಸರ್. 0.0918. ನೋಡಿ, ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಅವ್ರ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಮ್ಯೂ ಮತ್ತು ಪಾಪ್ಯುಲೇಷನ್ ಮೀನು ಮತ್ತು ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟವ್ರೆ. ಅವ್ರೇನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ, ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಮೀನು ಅದು ಬಿಟ್ವೀನ್ 790 to 810 ಇರೋಕ್ಕೆ ಎಷ್ಟು ಚಾನ್ಸಸ್ಸು, ಮತ್ತು ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಮೀನು ಲೆಸ್ ದ್ಯಾನ್ 785 ಇರೋಕ್ಕೆ ಎಷ್ಟು ಚಾನ್ಸಸ್ಸು, ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಮೀನ್ ಗ್ರೇಟರ್ ದ್ಯಾನ್ 824 ಇರೋಕ್ಕೆ ಎಷ್ಟು ಚಾನ್ಸಸ್, ಅಂದರೆ ಪ್ರಾಬಬಿಲಿಟಿ ಎಷ್ಟು ಅಂತ. ಮ್ಯೂ ಎಷ್ಟು? 800, ಸಿಗ್ಮಾ ಎನ್ನು 16, ಝೆಡ್ನ ಫೈಂಡ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದರೆ 800. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ ಇದನ್ನ ಮಾಡ್ಕೊಳ್ಳಿ. 60/√16 ಅಂದರೆ 15. ಆಮೇಲೆ ಎಕ್ಸ್ ಬಾರ್ ಏನೇನಿದೆ ನೋಡಿ, 790, 810, 785, 820ಗೆ ಝೆಡ್ನ ಫೈಂಡ್ ಮಾಡ್ಕೊಳ್ಳಿ. ಫಸ್ಟು ಪಿ ಆಫ್ ಎಕ್ಸ್ ಬಾರ್ 790 to 810ಗೆ ಪಿ ಆಫ್ 790 ಬದಲು ಏನು ಬರೀತೀರಾ? ಮೈನಸ್ 0.67. ಝೆಡ್ಡು 810ಗೆ 0.67. ಪಿ ಆಫ್ ಮೈನಸ್ ಎ ಟು ಎಗೆ ಎ ಆಫ್ ಎ ಪ್ಲಸ್ ಎ ಆಫ್ ಎ. ಆಮೇಲೆ ಎ ಆಫ್ 0.67 ಆನ್ಸರ್ ಬಂದರೆ ಇದು ಬರುತ್ತೆ. ಪಿ ಆಫ್ ಎಕ್ಸ್ ಬಾರ್ ಲೆಸ್ ದ್ಯಾನ್ 785ಗೆ ಪಿ ಆಫ್ ಝೆಡ್ ಲೆಸ್ ದ್ಯಾನ್ 785 ಬದಲು -1 ಹಾಕಿ, ಝೆಡ್ ಲೆಸ್ ದ್ಯಾನ್ -1ನ ಝೆಡ್ ಗ್ರೇಟರ್ ದ್ಯಾನ್ 1 ಅಂತ ಬರ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎಗೆ 0.5 ಮೈನಸ್ ಎ ಆಫ್ 1 ಹಾಕಿ, ಇದು ಬರುತ್ತೆ. ಪಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 820ಗೆ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1.33 ಹಾಕ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎಗೆ ಫಾರ್ಮುಲಾ 0.5 ಮೈನಸ್ ಎ ಆಫ್ 1.33 ಹಾಕಿ, ಆಮೇಲೆ ಅದರದ್ದು ಅವರೇ ಗಿವನಲ್ಲಿ ಕೊಟ್ಟಿದ್ದಾರೆ, ಆನ್ಸರ್ ಮಾಡಿ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.